ಇವಾಗ ನಾವು ಇರೋದು ಬನಶಂಕರಿ ಬ್ಯಾಂಕ್ಗಳಲ್ಲಿ. ಇವಾಗ ಒಂದು ಹೆಂಗ್ ಆಂಟರ್ಪ್ರಿನರ್ ನ ಮಾತಾಡ್ಸೋಣ ಬನ್ನಿ. ಐ ಬ್ರೋ. ಬ್ರೋ ನೀವು ಈಗ ಇದ್ರ ಓನರಾ? ಹಾ ಬ್ರೋ. ಓಕೆ, ಇವಾಗ ಎಷ್ಟು ದಿನ ಆಯ್ತು ಸ್ಟಾರ್ಟ್ ಮಾಡಿ? ಈಗ ನಾನು ನೋಡಿದಂಗೆ ಹೊರಗಡೆಯಿಂದ ಹೊಸ ತರ ಕಾಣ್ತದೆ, ಇವಾಗ ಸ್ಟಾರ್ಟ್ ಆಗಿರತ್ತರ? ಹೌದು, ಇವತ್ತೇ ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ಪೂಜೆ ಎಲ್ಲ ಲಾಸ್ಟ್ ವೀಕ್ ಮಾಡ್ಕೊಂಡಿದ್ವಿ, ಪೂಜೆ ದಿನ ಚೆನ್ನಾಗಿದೆ ಅಂತ. ಓಕೆ, ಇವತ್ತು ಓಪನ್ ಮಾಡ್ಕೊಳ್ಳೋಣ, ಆಮೇಲೆ ಆಷಾಢ ಬಂದ್ಬಿಡುತ್ತೆ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದೀವಿ. ಓಕೆ, ಪೂಜೆ ಎಲ್ಲ ಆಯ್ತು. ಸೊ ಏನ್ ಮೇನ್ ಥೀಮ್ ಕಾನ್ಸೆಪ್ಟ್ ಏನ್ ನಿಮ್ದು? ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ಮತ್ತೆ ಇದು ಚೈನೀಸ್ ಕಾಂಟಿನೆಂಟಲ್ ಅಂತ ಕಾಂಟಿನೆಂಟಲ್ ಕೆಫೆ ತರ ಮಾಡ್ತಾ ಇದೀವಿ. ಆಕ್ಚುಲಿ ಹೋಟೆಲ್ ಟೈಪ್ ಬೇಡ ಅಂತ ಹೇಳ್ಬಿಟ್ಟು ಕೆಫೆ ಟೈಪ್ ಮಾಡೋಣ ರಿಲೇಟೆಡ್ ಅಂತ. ಓಕೆ, ಕೆಫೆ ಟೈಪ್ ಮಾಡಿದೀವಿ. ಆಲ್ಮೋಸ್ಟ್ ಎಲ್ಲ ಚೈನೀಸ್ ತರನೇ. ಅದ್ ಬಿಡು ಬೇರೆ ಯಾವ ತರ ಸೌತ್ ಇಂಡಿಯನ್ ಅಥವಾ ನಾರ್ತ್ ಇಂಡಿಯನ್ ಆ ತರ ಫುಡ್ ಎಲ್ಲ ಯಾವ್ದು ಇದು ಮಾಡಿಲ್ಲ. ಮುಂದೆ ನೋಡೋಣ, ಹೆಂಗೆ ಮೂವಿಂಗ್ ಹೆಂಗ್ ಹೋಗುತ್ತಾ ನೋಡ್ಕೊಂಡು ಆಮೇಲೆ ಹಂಗೆ ಸೆಟಪ್ ಮಾಡೋಣ ಅಂತ. ಸೊ ನಿಮ್ಮ ತೋರಿಸಿ ಹಂಗೆ ನಿಮ್ದು ಹೇಗೆ ಪ್ರೋಸೆಸ್, ಇದು ಜಾಗ ಹೇಗೆ ತಗೊಂಡ್ರಿ ನೀವು? ಬ್ರದರ್, ಆಕ್ಚುಲಿ ಇದು ಜಾಗ ತುಂಬಾ ಬೇರೆ ಕಡೆ ಎಲ್ಲ ಹುಡ್ಕೊಂಡ್ವಿ, ಬಾನಸವಾಡಿ ಮತ್ತೆ ಬೇರೆ ಕಡೆ ಎಲ್ಲ ಜೈನ ಕೋತ್ಲಾ ಕಡೆಲ್ಲ ಹುಡ್ಕೊಂಡ್ವಿ. ಆಕ್ಚುಲಿ ಜಾಗಗಳು ಅದೆಲ್ಲ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಟೆರೆಸ್ ಮೇಲೆ ಆ ತರ ಎಲ್ಲ ಇತ್ತು. ಬಟ್ ಯಾರು ಜಾಸ್ತಿ ಜನ ಮೇಲೆ ಎಲ್ಲ ಬರೋದಕ್ಕೆ ಇಷ್ಟಪಡೋದಿಲ್ಲ. ಬೇಸ್ಮೆಂಟ್ ಕಾಲ್ ನೋವು ಅದು ಅಂತ ಹೇಳ್ತಾರೆ. ಬಂದಿದ ತಕ್ಷಣ ಹಂಗೆ ಈಸಿ ಆಗಲಿ ಅಂತ ನೀವು ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್ ಅಲ್ಲಿ ತಗೊಂಡಿದ್ದೀರಾ. ಆಮೇಲೆ ಕಾಲೇಜು ಎಲ್ಲ ನಿಯರೆಸ್ಟ್ ಇದೆ ಇಲ್ಲಿ. ಕಾಲೇಜ್ ಎಲ್ಲ ಹತ್ರ ಇರೋದ್ರಿಂದ ತುಂಬಾ ಜನ ಚೆನ್ನಾಗಿದೆ, ಪಬ್ಲಿಕ್ ಮತ್ತೆ ಕಮರ್ಷಿಯಲ್ ಆಗಿದೆ ಜಾಗಗಳು. ಬೇಸ್ಮೆಂಟ್ ಇಲ್ಲಿ ಆಕ್ಚುಲಿ ಯೋಗ ಕ್ಲಾಸ್ ಇತ್ತು. ಯೋಗ ಕ್ಲಾಸ್ ಇತ್ತು, ಚೆನ್ನಾಗಿತ್ತು. ಆಲ್ಮೋಸ್ಟ್ ಇಲ್ಲಿ ಯಶು ಮತ್ತೆ ಯಶು ಅವರೆಲ್ಲ 6 ತಿಂಗಳು ಇಲ್ಲಿ ಇದ್ದು ಹೋಗಿದ್ದಾರೆ. ಯೋಗ ಕ್ಲಾಸ್ಗೆಲ್ಲ ಬಂದಿದ್ರು. ಆಮೇಲೆ ಸರ್ಜಾ, ಧ್ರುವ ಸರ್ಜಾ ಅವರು, ಆಮೇಲೆ ರಚಿತಾರಾಮ್ ಅವ್ರು ಇದ್ರು. ಅವರು ಇಲ್ಲೆಲ್ಲ ಕ್ಲಾಸ್ಗಳಿಗೆಲ್ಲ ಬಂದು ಹೋಗಿದ್ರು. ಅದು ನನ್ನ ಫ್ರೆಂಡ್ ಎಲ್ಲ ಬಂದು ನೋಡಿದ್ರು. ಅದೆಲ್ಲ ನಾವು ಆಕ್ಚುಲಿ ನೋಡಿದ್ವಿ, ಅವರೆಲ್ಲ ಇದ್ದಿದ್ದು. ನಂಗೆ ಯಾಕೋ ಜಾಗ ಪಾಸಿಟಿವ್ ವೈಬ್ಸ್ ಎಲ್ಲ ಫೀಲ್ ಆಯ್ತು. ಓಕೆ ಬ್ರೋ, ಎಷ್ಟು ಕಷ್ಟ ಆಗುತ್ತೆ ಬ್ರೋ ಒಂದು ಬಿಸ್ನೆಸ್ ಗೆ ಒಂದು ಲೊಕೇಶನ್ ಪ್ರೈಮ್ ಸ್ಪಾಟ್ ಹುಡುಕಕ್ಕೆ? ಎಷ್ಟು ಕಷ್ಟ ಆಗುತ್ತೆ? ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮೇನ್ ಜಾಗ ಹುಡುಕರೆ ತುಂಬಾ ಕಷ್ಟ. ಜಾಗ ನಮ್ಗೆ ಇಷ್ಟಪಟ್ಟರೆ ಜಾಗ ಸಿಗ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತು. ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ನಾವು ಜಾಗ ಹುಡುಕಿದ್ವಿ. ಓಕೆ, ಬಟ್ ನಾನು ಏನಕ್ಕೆ 6 ತಿಂಗಳು ತೊಗೊಂಡ್ರಿ? ಏನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ ಬ್ರೋ? ಇವಾಗ ಒಂದು ಹೆಂಗ್ ಆಂಟರ್ಪ್ರಿನರ್ ಇಲ್ಲ, ಒಂದು ನಾನು ಇವಾಗ ಎಕ್ಸಾಂಪಲ್ ನಾನೇ ಬೇಸಿಕಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನೇನ್ ತಲೆ ಹಿಡ್ಕೊಂಡು ಜಾಗ ಹುಡ್ಬೇಕಾಗತ್ತೆ? ನಂಗೆ ಬಜೆಟ್ ಒಂದು ಎಷ್ಟಾಗ್ಬೋದು ನಾವು ಕೆಫೆ ಓಪನ್ ಮಾಡೋದ್ರೆ ಅಂತ ಹೇಳ್ಬಿಟ್ಟು. ಓಕೆ, ನಾನು ಆಕ್ಚುಲಿ ಬಜೆಟ್ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಒಂದು 10 ಲಕ್ಷ ಇದೆ ಸಾಕು ಅಂತ ಹೇಳಿದ್ರು. ಆಮೇಲೆ ನಾನು ಅಡ್ವಾನ್ಸ್ ಸ್ವಲ್ಪ ಒಂದು 5 lakhs ವರೆಗೂ ಕೊಟ್ಟಿದ್ದೆ. 5 lakhs ಕೊಟ್ಟಾದ್ಮೇಲೆ ಆಮೇಲೆ ಜಾಗ ನೋಡ್ತಾ ನಂಗೆ ಇನ್ನೂ ಸ್ವಲ್ಪ ಜಾಗ ಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಪೃಥ್ವಿ ಹೇಳ್ದ, ಕಿಚನ್ಗೆ ಇಷ್ಟು ಸಾಕಾಗೋದಿಲ್ಲ, ಅದಕ್ಕೆ ಸಾಕಾಗಲಿ ಅಂತ. ಮತ್ತೆ ಸಿಟ್ಟಿಂಗ್ ಜಾಗ ಎಷ್ಟು ಬೇಕಾಗುತ್ತೆ ಅಂತ ಕೇಳಿ ಚಿಕ್ಕದಾಗ ಮಾಡೋಣ ಅಂತ ಪ್ಲಾನ್ ಇತ್ತು. ಚಿಕ್ಕದ ಹಂಗೆ ನೋಡಿದಾಗ ಇಲ್ಲ ಬೇಡ, ತಿರ್ಗಾ ಆಮೇಲೆ ಒಂದ್ಸಲ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ತಿರ್ಗಾ ಮತ್ತೆ ಜಾಗ ಹಾಕಕ್ಕಾಗೋದಿಲ್ಲ, ಮಾಡ್ತೀವಿ ಸ್ವಲ್ಪ ದೊಡ್ಡದಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಈ ಕಾನ್ಸೆಪ್ಟ್ ತಗೊಂಡ್ವಿ. ಕಿಚನ್ ಅರ್ಧ ಇತ್ತು, ಕಿಚನ್ ಅದನ್ನು ಮುಂದಕ್ಕೆ ತಗೊಂಡ್ವಿ, ಇನ್ನೂ ಜಾಸ್ತಿ ತಗೊಂಡ್ವಿ. ಹಂಗೆ ರೆಂಟ್ ಸ್ವಲ್ಪ ನಮಗೆ ಇನ್ಕ್ರೀಸ್ ಆಯ್ತು. ಓಕೆ, ಸೊ ನೀವು 10 ಲಕ್ಷ ಬಜೆಟ್ ಇಟ್ಕೊಂಡ್ ಬಂದವರು ಇವಾಗ ಎಷ್ಟು ನಿಂತಿದೆ? ಎಷ್ಟು ಟೋಟಲ್ ಓವರ್ ಸೆಟಪ್ ಆಗಿದೆ? ಇವಾಗ ಒಂದು ವೆಲ್ ಕಂಪ್ಲೀಟ್ ಬಿಸ್ನೆಸ್ ಆಗಿದೆ. ಅಡ್ವಾನ್ಸ್ 10 ಹೋಗಿದೆ. ಇಂಟೀರಿಯರ್ ಎಲ್ಲ ಒಂದು ಅದು ಒಂದು 10 ಆಗಿದೆ. ಆಮೇಲೆ ಕಿಚನ್ ಸೆಟಪ್ ಮತ್ತೆ ಹುಡುಗರು ಅವ್ರಿಗೆ ರೆಂಟು ಅದೆಲ್ಲ ಸೇರಿದ್ರೆ ಒಂದು 10 ಆಗುತ್ತೆ. 30 lakhs. ಸೊ 10 lakhs ಬಜೆಟ್ ಇದ್ದವರು 10 lakhs ಒಂದು ಕ್ಯಾಪಿಟಲ್ ಇಟ್ಕೊಂಡವರು 30 lakhs ವರೆಗೂ ಮುಟ್ಟಿದೆ. ಸೊ ನೀವೇನ್ ಹೇಳ್ತಿದ್ರೆ ಅಂದ್ರೆ 10 lakh ಏನ್ ಅನ್ಕೊಂತೀರ ಅದಕ್ಕೆ ಡಬಲ್ ಅನ್ಕೊಳ್ಳೋದೊಂದು ಆಗೋದೊಂದು. ನಮ್ಗೆ ಇಷ್ಟ ಪ್ರಕಾರ ಹೋಗ್ಬೇಕಂದ್ರೆ ಇದು ಪರವಾಗಿಲ್ಲ, ಒಂದು 50 ಹೆಚ್ಚು ಕಮ್ಮಿ ಆಗುತ್ತೆ ಹಾಕೋಣ. ಸ್ಟಾರ್ಟಿಂಗ್ ಒಂದೇ ಸಲ ಮಾಡ್ತಿದೀವಲ್ಲ, ತಿರ್ಗಾ ಆಮೇಲೆ ಮಾಡಕ್ಕಾಗಲ್ಲ, ಮಾಡೋವಾಗ್ಲೇ ಮಾಡ್ಕೊಂಬೋಣ ಅಂದ್ಬಿಟ್ಟು ಹಂಗೆ ಒಂದ್ ಸ್ವಲ್ಪ. ಓಕೆ ಬ್ರೋ, ಇವಾಗ ನೀವು ಬಿಸ್ನೆಸ್ ಮಾಡ್ಬೇಕಾದಾಗ ಇದೆಲ್ಲ ಪ್ರಾಪರ್ ಆಗಿ ಸೆಟಪ್ ಮಾಡ್ಬೇಕಾದ್ರೆ ಒಂದಿಷ್ಟು ನಾಲೆಜ್ ನಮಗೂ ಒಂದು ಇರ್ಬೇಕಾಗುತ್ತೆ. ಆಮೇಲೆ ನಾಲೆಜ್ ನೀವೇನ್ ಗೇನ್ ಮಾಡಿದ್ರೆ ಆಮೇಲೆ ಬಿಸ್ನೆಸ್ ಇದನ್ನ ಸೆಟಪ್ ಮಾಡುವಾಗ ಏನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ? ನನಗೆ ಫಸ್ಟ್ ನಾನು ಹೋಟೆಲ್ ಮಾಡಿದೆ ಬ್ರೋ. ಹೋಟೆಲ್ ಮಾಡಿರೋದ್ರಿಂದ ನನಗೆ ಫುಡ್ ಅಲ್ಲಿ ಚೆನ್ನಾಗಿ ನನಗೆ ಲಕ್ ಇದೆ. ಅದ್ರ ಫುಡ್ ನನಗೆ ಚೆನ್ನಾಗಿ ಅದ್ರ ಬಗ್ಗೆ ಐಡಿಯಾಸ್ ಎಲ್ಲ ಇದೆ. ಬಟ್ ಅದರಿಂದ ನನಗೆ ಇವಾಗ ಪೃಥ್ವಿ ಬಂದ್ಬಿಟ್ಟು ಅವ್ನು ಶೆಫ್, ಅವನು ಇದು ಮಾಡಿದ್ದು ಓದಿದ್ದು ಅವ್ನು ಶೆಫ್. ಮತ್ತೆ ಅವನು ಕೆಲಸ ಅಲ್ಲಿ ಬೇರೆ ಕಡೆ ಒಳ್ಳೊಳ್ಳೆ ಕಡೆನ ಅವನು ಅದೆಲ್ಲ ಮಾಡ್ಕೊಂಡ್ ಬಂದ. ನಾನು ನಿಂತ್ಕೊಂಡು ನನಗೂ ಅವನಿಗೂ ಕಮ್ಯುನಿಕೇಶನ್ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ನಾವು ಬೇರೆಯವ್ರಿಗೆ ಯಾರಿಗೂ ಮಾಡೋದು ಬೇಡ, ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನು ಇಟ್ಕೊಂಡು ಆಯ್ತು ನಾನು ಬಿಟ್ಬಿಟ್ಟು ಬಂದ್ಬಿಡ್ತೀನಿ, ನಾವೇ ಓನಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ. ಆಯ್ತುಪ್ಪ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀನು ಯಾವ ತರ ಇದು ಮಾಡ್ತೀನಿ, ನೀನೆಲ್ಲ ನಿನ್ಗೆ ಬಿಟ್ಟಿದ್ದು. ಶೆಫ್ ಇಂದ ಹಿಡಿದು ಫುಲ್ ಎಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಏನೇನಿದೆಯೋ ಕೆಫೆಗೆ ಯಾವ್ಯಾವ ತರ ಐಟಮ್ಸ್, ಚೈನೀಸ್ ಐಟಮ್ಸ್ ಏನೇನ್ ಬೇಕು, ಯಾವ್ಯಾವ ಕಾಲೇಜ್ ಯೂತ್ಸ್ ಮತ್ತೆ ಎಲ್ರಿಗೂ ಇಷ್ಟ ಆಗೋ ತರ ನಮ್ಗೆ ರೀಚ್ ಆಗ್ಬೇಕು. ನಮ್ಗೆ ಫುಡ್ ಮೇನ್ ಟೇಸ್ಟ್ ಇರೋದು. ಎಲ್ಲೇ ಒಂದು ಹೋದ್ರು ರೋಡಲ್ಲಿ ತಿಂದ್ರು ಟೇಸ್ಟ್ ಒಂದು ಕೊಟ್ಬಿಟ್ರೆ, ನಾವು ರೋಡಲ್ಲಿ ಮಾಡಿದ್ರು ಟೇಸ್ಟ್ ಕೊಟ್ರೆ ಓಡ್ ಬಂದ್ಬಿಡ್ತಾರೆ. ಕೆಫೆನಲ್ಲೂ ಅಷ್ಟೇ, ಅದೊಂದು ಮಾತ್ರ ನಿನಗೆ ಬಿಟ್ಟಿದ್ದು ಮೇನ್. ನನಗೆ ಟೇಸ್ಟ್ ಮಾತ್ರ ಚೆನ್ನಾಗಿ. ಇದನ್ನ ಮಾಡುವಾಗ ಏನೋ ಚಾಲೆಂಜಸ್ ಫೇಸ್ ಮಾಡಿದ್ರೆ ನೀವು? ಇದನ್ನ ಅದನ್ನ ಹೇಳಿದ್ರೆ ನೀರು ತುಂಬಿಕೊಂಡಿತ್ತು? ಅಯ್ಯೋ, ಅದು ಚಾಲೆಂಜಸ್ ಅಂತ ಹೇಳಿದ್ರೆ ಕೆಫೆಗೆಲ್ಲ ರೆಡಿ ಆಯ್ತಾ, ರೆಡಿ ಆದ್ಮೇಲೆ
ಮಳೆ ಸೀಸನ್ ಬಂತು, ನಾವೆಲ್ಲ ಫುಲ್ ಇಂಟೀರಿಯರ್ ಎಲ್ಲ ಮಾಡಿಸಿ ಎಲ್ಲ ವಾಲ್ಗಿಲ್ ಎಲ್ಲ ಪೇಂಟಿಂಗ್ ಎಲ್ಲ ಹೊಡೆದ್ಬಿಟ್ಟಿದ್ವಿ. ಹೊಡೆದಾದ್ಮೇಲೆ ಫುಲ್ ಒಳಗಡೆಗೆ ನೀರ್ ಬಂದ್ಬಿಡ್ತು. ನೀರ್ ಒಳಗಡೆ ಬಂದಾದಾಗ ನೋಡ್ರಿ ಪಕ್ಕದಲ್ಲಿ ಬಿಲ್ಡಿಂಗ್ ಅವರು ಅಲ್ಲಿ ಏನೋ ಅವರು ಪಾರ್ಟಿಷನ್ ಮಾಡಿಲ್ಲ, ಏನಿಲ್ಲ, ಮಣ್ಣದು ಹಂಗಂಗೆ ಗಿಡಗಳೆಲ್ಲ ಇದಾವೆ, ಅದ್ರೊಳಗಡೆ ನೀರ್ ಇಳಿದು ಫುಲ್ ಇಂಟೀರಿಯರ್ ಎಲ್ಲ ಫುಲ್ ವಾಲ್ ಇಂದ ಹಿಡಿದು ಎಲ್ಲ ಫುಲ್ ಪಕ್ಕದ ಬಿಲ್ಡಿಂಗ್ ಅವರಿಂದ ಆಯ್ತು. ಆಮೇಲೆ ಇನ್ನೊಂದು ಇದು ಬೇಸ್ಮೆಂಟ್ ಇಲ್ಲಿ ನೀರ್ಗಳದೆಲ್ಲ ಫೆಸಿಲಿಟಿಗಳು ಹೋಗೋದಕ್ಕಿಲ್ಲ. ಸೊ ನಿಮ್ಗೆ ಐಡಿಯಾ ಇರ್ಲಿಲ್ವಾ ಇದೊಂದು ಆಗ್ಬೋದು, ಇದೊಂದು ಪಾಸಿಬಿಲಿಟಿ ಇದೆ? ನನಗೆ ಓನರ್ ಇದ್ಕೊಂಡು ಏನಿಲ್ಲ ಎಲ್ಲ ನಾವು ಮಾಡಿದೀವಿ ಅಂತ ಎಲ್ಲ ಹೇಳಿದ್ರು. ಓನರ್ ಎಲ್ಲ ಮಾಡಿದೀವಿ ಅಂತ ಹೇಳಿದ್ಮೇಲೆ ತಿರ್ಗಾ ನಾವು ಆಲ್ಮೋಸ್ಟ್ ನಾವು ರೆಡಿ ಮಾಡ್ಕೊಂಡಿದ್ವಿ. ಬೇಸ್ಮೆಂಟ್ ಅಲ್ಲಿ ಡ್ರೈನೇಜ್ ಇಂದ ಹಿಡಿದು ಎಲ್ಲ ನಾವು ಇದು ಸಂಪಿಂದ ಆಚೆಗಡೆ ಹೋಗೋ ತರ, ಮತ್ತೆ ನೀರೆಲ್ಲ ಹರಿಯೋದು ನೀರೆಲ್ಲ ಆಚೆಗಡೆ ಹೋಗೋ ತರ ಎಲ್ಲ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮಳೆ ಬಂದಾಗ ಏನಾಯ್ತು ಅಂದ್ರೆ ಹೆವಿ ನೀರ್ ಒಳಗಡೆ ನುಗ್ಬಿಡ್ತು. ಹೆವಿ ನೀರ್ ಒಳಗಡೆ ಬಿಟ್ಟು ಎಲ್ಲಿಂದ ನೀರ್ ಬರ್ತಾ ಇದೆ ನಮ್ಗೆ ಗೊತ್ತಿಲ್ಲ, ಯಾವ ಹೋಲಿಂದ ನೀರ್ ಬರ್ತಾ ಇದೆ ಅಂತ. ಅಂದ್ರೆ ನೀರ್ ಡೈರೆಕ್ಟ್ ಆಗಿ ಇಲ್ಲಿಂದ ಈಗ ಬಂದಿಲ್ಲ ನಮ್ಗೆ. ಅಲ್ಲಿಂದ ನೀರ್ ಬರ್ತಾ ಇದೆ, ವಾಲ್ಗಳಿಂದ ಬರ್ತಾ ಇದೆ, ಈ ಕಡೆ ವಾಲಿಂದ ಬರ್ತಾ ಇದೆ, ಎಲ್ಲ ಫುಲ್ ಒಳಗಡೆ ಬಂದ್ಬಿಟ್ಟು ಒಳ್ಳೆ ಫುಲ್ ಫ್ಲೋರಿಂಗ್ ಬಂದ್ ಗೊತ್ತಿಲ್ಲ. ಆಮೇಲೆ ಇಟ್ಕೊಂಡು ಪಾಪ ಅವನು ಮಿಡ್ ನೈಟ್ ಓಡ್ ಬಂದು ಎಲ್ಲ ಫುಲ್ ಒಳಗಡೆ ನೀರ್ ನುಗ್ಬಿಟ್ಟಿದೆ ಅಣ್ಣ ಏನ್ ಮಾಡೋದು ಅಂತ ಕೇಳಿದಕ್ಕೆ ಆಮೇಲೆ ಪಾಪ ಅವನೇ ಬಂದು ಎಲ್ಲ ನೋಡಿ, ನಾನ್ ಇರ್ಲಿಲ್ಲ, ನಾನು ಆಕ್ಚುಲಿ ನಾನು ಹಾಸ್ಪಿಟಲ್ ಅಲ್ಲಿ ಇದೆ ಅವಾಗ, ಫುಲ್ ಅವನೇ ಎಲ್ಲ ನೋಡಿ ತಿರ್ಗಾ ಮತ್ತೆ ಎಲ್ಲ ಓಡಿಸಿ ತಿರ್ಗಾ ಅವಾಗ 1 ಲಕ್ಷ ರೂಪಾಯಿ ಕಂಪ್ಲೀಟ್ ಆಗಿತ್ತು. ತೋರಿಸ್ಬೋದಾ ನೀವು? ಕಂಪ್ಲೀಟ್ ಅಂತ ಹೇಳಿದ್ರೆ ಫುಲ್ ಇದೆಲ್ಲ ಫುಲ್ ಸೆಟಪ್ ಆಗಿತ್ತು. ಫುಲ್ ಸೆಟಪ್ ಆಗಿತ್ತು. ಈ ನೋಡಿ ಇವಾಗ ಇದು ಅಲ್ಯೂಮಿನಿಯಂ ಶೀಟ್ ಹಾಕ್ಸಿದೀವಲ್ಲ, ಇಲ್ಲೆಲ್ಲ ನೀರ್ ಫುಲ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದರಿಂದ ಪಕ್ಕದ ಬಿಲ್ಡಿಂಗ್ ನೀರ್ ಇದೆಲ್ಲ ಬಂದಿತ್ತು. ಮತ್ತೆ ತಿರ್ಗಾ ಅಲ್ಲೂ ಅಷ್ಟೇ, ಅಲ್ಲೂ ಎಲ್ಲ ಫುಲ್ ಈ ಜಾಗ ಫುಲ್ ಎಲ್ಲ ಬೆಟ್ಟಾಗಿತ್ತು, ನೀರು ಕೆಳಗಡೆಯಿಂದ ಬರ್ತಾ ಇತ್ತು. ಆ ಬೇಸಿಕ್ ಮೇಲೆ ಇದನ್ನೆಲ್ಲ ಮತ್ತೆ ತಿರ್ಗಾ ಮಾಡಿಸಿ ಮತ್ತೆ ನಾನು ಬಂತು ಅಂದ್ರೆ ನೀರ್ ಇಲ್ಲಿಂದನೇ ಹೋಗೋತರ ಒಳಗಡೆ ಚೇಂಬರ್ ಇಟ್ಸ್ಬಿಟ್ಟು ತಿರ್ಗಾ ಎಲ್ಲ ಅಲ್ಲೊಂದು ಸಂಪ್ ತರ ಕಟ್ಟಿ ಆ ಸಂಪಲ್ಲಿ ನೀರು ಹೋಗತ್ತಾ ಡ್ರೈನೇಜ್ ಹೋಗೋತರ ನಾವು ಮಾಡಿ ಇದ್ ಮಾಡಿ ಫುಲ್ ವಾಲ್ ಎಲ್ಲ ಮತ್ತೆ 2 ಸಲ ಮಾಡಿಸಿದ್ವಿ. ಎಲ್ಲ ಪೇಂಟಿಂಗು ಮತ್ತೆ ಎಲ್ಲ ಆಲ್ಮೋಸ್ಟ್ ಒಂದು 2 ಫೀಟ್ ವರೆಗೂ ಫುಲ್ ಇತ್ತು. 2 ಫೀಟ್ ಅಂದ್ರೆ ಈ ಲೆವೆಲ್ ಇಷ್ಟು ಹೋಗಿತ್ತು. ಅಷ್ಟು ನೀರಿತ್ತು. ಕಿಚನ್ ಅಲ್ಲಿ ಜಾಸ್ತಿ ಇತ್ತು. ಕಿಚನ್ ಅಲ್ಲಿ ಜಾಸ್ತಿ ಅಲ್ಲಿಂದ ಹಿಡಿದು ಫುಲ್ ಎಲ್ಲ ಸ್ಟೆಪ್ಸ್ ವರ್ಗೂ ಬಂದ್ಬಿಟ್ಟಿತ್ತು. ಅವನು ಐಟಮ್ ಎಲ್ಲ ತಂದಾಕ್ಬಿಟ್ಟಿದ್ದಾನೆ ಕಿಚನ್ ಅಲ್ಲಿ, ಅದನ್ನೆಲ್ಲ ಎಲ್ಲಿಡೋದಂತ ಗೊತ್ತಿಲ್ಲ ಪಾಪ ಅವನಿಗೆ. ನನಗೆ ಕೆಫೆನೇ ಬೇಡಪ್ಪ, ಬಿಟ್ಬಿಟ್ಟು ಹೋಗೋಣ, ಈ ತರ ಐತಂದ್ರೆ ಹೆಂಗ್ ರನ್ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಏನೋ ಇನಿಷಿಯಲ್ ಸ್ಟೇಜ್ ಇದ್ದಂಗ ಆಯ್ತು. ಇವಾಗ ಎಲ್ಲ ಸೆಟಪ್ ಮಾಡಿ ಎಲ್ಲ ಚೆನ್ನಾಗಿ ನಡೀತಿದ್ದಾಗ ಆತರ ಆದ್ರೆ ಆಮೇಲೆ ಅದೃಷ್ಟ ಅಂತ ಹೇಳಿದ್ರೆ ಅದಾಗಿದ್ದು ಒಳ್ಳೇದೇ ಅಂತ ಅನಿಸ್ತು ನನಗೆ. ಹೌದು, ನಿಮ್ಗೆ ಮುಂದೆ ಆಗದ್ನ ಇವಾಗ ನಾನು ಇದ್ಕೊಂಡು ಓನರ್ ಹೇಳ್ಬಿಟ್ಟೆ, ಈ ತರ ಇದೆ, ನಾನು ಕೆಫೆ ನಡ್ಸಕ್ ಆಗೋದಿಲ್ಲ, ನಾನು ನೀವು ರೆಂಟ್ ನಿಮ್ಗೆ ಕೊಡ್ತಾ ಇದೀವಿ, ರೆಂಟ್ ಕೊಡೋದ್ರ ಪ್ರಕಾರ ನಮ್ಗೆ ಅಟ್ಲೀಸ್ಟ್ ಕರೆಕ್ಟ್ ಆಗಿ ನಿಮ್ದು ಏನ್ ಕೆಲಸ ನಮ್ಗೆ ಮಾಡ್ಕೊಳ್ಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಅಂತ ಹೇಳಿದಕ್ಕೆ, ಗಿರೀಶ್ ನೀವು ಬೇಜಾರ್ ಮಾಡ್ಕೊಂಡು, ಓನರ್ ಅವ್ರು ತುಂಬಾ ಒಳ್ಳೆಯವರು, ತಲೆ ಕೆಡ್ಸ್ಕೊಂಬೇಡ, ನಾನು ನಿಮ್ಗೆ ಬೇಜಾರಾಗ್ತಾ ಇದೆ, ನನಗೆ ಬೇಜಾರಾಗ್ತಾ ಇದೆ, ನಿಮ್ಗೆ ಏನ್ ಬೇಕೋ ನಿಂತ್ಕೊಂಡು ನಾನೇ ಎಲ್ಲ ಮಾಡ್ಕೊಟ್ಬಿಟ್ಟಿದ್ದೆ. ಪಾಪ ಎಲ್ಲ ನಿಂತ್ಕೊಂಡು ಎಲ್ಲ ರೆಡಿ ಮಾಡಿ ಅವರೇ ಕೊಟ್ಟರು. ಅವ್ರದ್ದೊಂದು ಅಟ್ಲೀಸ್ಟ್ ಒಂದು 50 to 1 lakh ವರೆಗೂ ಖರ್ಚು ಮಾಡಿ ಅವರೇ ಮಾಡಿ ನಮ್ಗೆ ಕೊಟ್ಟರು. ನೀವು ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಏನ್ ಹೊಡ್ತಾ ಬಿಡ್ತು? ನೀವೆಲ್ಲ ನಿಮ್ಗೆ ಎಷ್ಟು ಲಾಸ್ ಆಯ್ತು ಅವನ್ ಮಳೆಯಿಂದ? ಬ್ರದರ್ ಆಯ್ತು ಬ್ರದರ್, 1 lakh 2 lakhs ವರೆಗೂ ಚೇಂಜ್ ಆಯ್ತು. 1.52 ವರೆಗೂ ಮತ್ತೆ ಎಲ್ಲ ಚೇಂಜಸ್ ಆಯ್ತು. ಮತ್ತೆ ಇನ್ನೊಂದು ಇಂಟೀರಿಯರ್ ಫುಲ್ ವಾಲ್ ಎಲ್ಲ ಹೋಗಿತ್ತು. ವಾಲ್ ಇವಾಗ ಹೇಗಿದೆ ಅದೇ ತರ ಸೆಟಪ್ ಆಗ್ಬಿಟ್ಟು ಫುಲ್ ಸೆಟಪ್ ಆಗಿತ್ತು. ಫುಲ್ ಸೆಟಪ್ ಆಗಿ ಮತ್ತೆ ಇದೆಲ್ಲ ರೀ ಮಾಡಿರೋದು. ಓಕೆ, ಸೊ ನಿಮ್ದು ಏನು ಥೀಮ್ ಏನು ಇದು ಕಾನ್ಸೆಪ್ಟ್? ಥೀಮ್ ಮೀನ್ಸ್ ಇದು ಸಾರಾ ಮಿಲನ ಅಂತ ಹೆಸರು. ಇಲ್ಲಿ ನೋಡಿ, ಇಲ್ಲಿ ಇದೆ ಸಾರಾ ಮಿಲನ ಅಂತ. ಓಕೆ, ಸಾರಾ ಮೀನ್ಸ್ ಪ್ರಿನ್ಸ್, ರಾಣಿ, ರಾಜ ರಾಣಿಗಳು ಸೇರೋ ಜಾಗ. ಮಿಲನ ಮೀನ್ಸ್ ಇಲ್ಲಿ ಜಾಗ, ಮೀಟಿಂಗ್ ಪಾಯಿಂಟ್. ಯಾಕಂದ್ರೆ ಕೆಫೆ ಇಲ್ಲಿ PS ಕಾಲೇಜ್ ಅದು ಇಲ್ಲೇ ಇದೆ. ಆಲ್ಮೋಸ್ಟ್ ನಮ್ ಕೆಫೆನಲ್ಲಿ ಬರ್ಲಿ, ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾಡಿದೀವಿ. ನಿಮ್ಗೆ ಹೆಂಗ ಅನ್ಸುತ್ತೆ? ಪ್ರೆಸೆನ್ಸ್ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ಹೌದು, ಕಲರ್ಸ್ ನಾವೆಲ್ಲ ನೋಡ್ಬಿಟ್ಟು ನಾವು ಕಲರ್ಸ್ ಎಲ್ಲ ಇದ್ ಮಾಡಿದ್ವಿ. ಆಕ್ಚುಲಿ ಫಸ್ಟ್ ಬ್ಲೂ ಇತ್ತು, ಬ್ಲೂ ಬೇಡ ಅಂತ ಹೇಳ್ಬಿಟ್ಟು ಈ ಕಲರ್ಸ್ ಇದ್ ಮಾಡಿದ್ವಿ. ಇದೊಂದು US ಅಲ್ಲಿ ನನ್ನ ಫ್ರೆಂಡ್ ಸೇಮ್ ಇದೆ ಕಾನ್ಸೆಪ್ಟ್ ಅಲ್ಲಿ US ಅಲ್ಲಿ ಓಪನ್ ಮಾಡಿದಾನೆ. ಅವ್ನು ಜಸ್ಟ್ ಸಾರಾ ಅಂತ ಮಾಡಿದ್ದ, ಸಾರಾ ಕೆಫೆ ಅಂತ ಮಾಡಿದ್ದ. ಬಟ್ ಅವನ ನಾನು ಡಿಸ್ಕಷನ್ ಮಾಡಿ ಮತ್ತೆ ನಾನು ಪೃಥ್ವಿ ಇಬ್ರು ಡಿಸ್ಕಷನ್ ಮಾಡಿ ಬ್ಲೂ ಇದ್ದಿದ್ ಬೇಡ, ಚೇಂಜ್ ಮಾಡ್ಬಿಟ್ಟು ಈ ಕಲರ್ ಮಾಡೋಣ, ಚೆನ್ನಾಗಿದೆ, ಪೀಸ್ ಆಗಿರುತ್ತೆ ನೋಡಿಕ್ಕೆ. ಅಟ್ಲೀಸ್ಟ್ ಒಳಗಡೆ ಬಂದಿದ ತಕ್ಷಣ ಬ್ರೈಟ್ನೆಸ್ ಕೊಡುತ್ತೆ, ಮತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ. ಫೋಟೋ ಸೆಕ್ಷನ್ ಅದು ಇದೆಲ್ಲ ತಗೊಳ್ಳಂಗಿತ್ತು ಅಂದ್ರೆ ಅದಕ್ಕೂ ಚೆನ್ನಾಗಿರುತ್ತೆ. ಒಂದು ಎಸ್ಥೆಟಿಕ್ ಆಗಿ ಮಾಡಿದೀರಾ. ಓಕೆ, ಸೊ ಇದ್ರದ್ದು ಇಂಟೀರಿಯರ್ ಏನ್ ಖರ್ಚು ಆಯ್ತು? ಇಂಟೀರಿಯರ್ಗೆಲ್ಲ ಆಲ್ಮೋಸ್ಟ್ ಒಂದು 10 lakhs ವರೆಗೂ ಆಯ್ತು. ಇಂಟೀರಿಯರ್ 10 lakhs ವರೆಗೂ ಆಯ್ತು. ಓಕೆ, ನಿಮ್ಗೆ ಇದು ಮುಂಚೆ ಏನೋ ಕಾಂಟ್ಯಾಕ್ಟ್ಸ್ ಇತ್ತಾ, ಇಲ್ಲ ನೀವೇನೇನು ಸ್ಟ್ರಗಲ್ ಫೇಸ್ ಮಾಡಿದ್ರಿ ಇಂಟೀರಿಯರ್ ಮತ್ತೆ ಕೆಫೆಗೆ? ನನ್ನ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ದು. ಇಂಟೀರಿಯರ್ ಅವರು ನನ್ನ ಫ್ರೆಂಡ್ ಇದ್ದಾನೆ, ಚೆರಿಶ್ ಅಲ್ಲಿ ಇದಾರೆ, ಚೆರಿಶ್ ಅಂತ ಸರ್ಮೌಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ RR ನಗರ ಇದಾರೆ. ಇಂಟೀರಿಯರ್ ಅವನು ನನ್ನ ಫ್ರೆಂಡ್, ಅವನು ಯಾವ ತರ ಮಾಡ್ಬೇಕಂತೆಲ್ಲ ಕೇಳಿದಕ್ಕೆ ಬಿಕಾಸ್ ನನ್ನ ಮನೆದೆಲ್ಲ ಅವನೇ ಎಲ್ಲ ಮಾಡ್ಕೊಟ್ಟಿರೋದು. ಅದಕ್ಕೆ ಜಾಸ್ತಿ ಇದೆ ಇಂಟೀರಿಯರ್ ಎಲ್ಲ ದುಡ್ಡು ಖರ್ಚು ಮಾಡೋದು ಬೇಡ, ಬೇಸಿಕ್ ಆಗಿ ಏನೋ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ, ನೋಡ್ಕೊಂಡು ಇದ್ ಮಾಡ್ಕೊಟ್ರಿ ಅಂತ ಹೇಳಿದ್ರು. ನಾವು ಅಲ್ಲಿ ಏನ್ ಮಾಡ್ತಂದ್ರೆ ಇಂಟೀರಿಯರ್ ಸಿಂಪಲ್ ಆಗಿ ಮಾಡ್ಕೊಂಡಿದ್ವು. ವಾಲ್ಗಳೆಲ್ಲ ಸರಿ ಇಲ್ಲ, ಎಲ್ಲ ಒಂದ್ ಮುಟ್ಟಕ್ ಹೋದ್ರೆ ಒಂದೊಂದು ಆಯ್ತು. ಅದರಿಂದ ಆಲ್ಮೋಸ್ಟ್ 5 lakhs ಹೋಗಿ 10 lakhs ವರೆಗೂ ರೀಚ್ ಆಯ್ತು.
ಸೊ ನೀವು ಮೇನ್ ಚಾಲೆಂಜಸ್ ಫೇಸ್ ಮಾಡಿದ್ರೆ ನೀವು ಈ ಮಳೆಯಿಂದ ಅದ್ಬಿಟ್ಟು ಬೇರೆ ಏನಾದ್ರು ಮಳೆಯಿಂದ ಇನ್ನೊಂದು ಬೇಸ್ಮೆಂಟ್ ಅಲ್ವಾ ಇದು, ಬೇಸ್ಮೆಂಟ್ ನೀರುಗಳು ಹೋಗಕ್ಕೆಲ್ಲ ಜಾಗ ಇಲ್ಲ, ಏನಿಲ್ಲ. ಅದನ್ನು ಎಲ್ಲ ನಾವೇ ರೆಡಿ ಮಾಡ್ಕೊಂಡು ಮೋಟರ್ ಇದು ಮಾಡ್ಕೊಂಡು ಡೈಲಿ ಏನೇನಾಗುತ್ತೆ ಎಲ್ಲ ನೀರೆಲ್ಲ ಆಚೆ ಹೋಗೋ ತರ ಎಲ್ಲ ಇದು ಮಾಡ್ಕೊಂಡು ಬೇಸ್ಮೆಂಟ್ ಅಲ್ಲಿ ಏನ್ ಫೆಸಿಲಿಟಿ ಇರೋ ಅದೆಲ್ಲ ನಾವು ಮಾಡ್ಕೊಂಡ್ವಿ. ಓಕೆ, ನಿಮ್ ಕಿಚನ್ ತೋರಿಸ್ಬೋದಾ? ನೀವು ಇದು ಕಿಚನ್ ಡಿಪಾರ್ಟ್ಮೆಂಟ್ ಯಾಕೆ ಇಲ್ಲ ಪರವಾಗಿಲ್ಲ, ಕಿಚನ್ ಏನು ಕ್ಲೀನ್ ಆಗೇ ಇದೆ. ನಾವು ಯಾವಾಗಲೂ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ. ಯಾವಾಗಲೂ ನಮ್ದು ಕಿಚನ್ ಯಾರೇ ಬಂದು ನೋಡಿದ್ರು ಏನು ಒಂಚೂರು ಗಲೀಜಲ್ಲಿ ಹುಡುಕಕ್ಕಾಗಲ್ಲ, ಮೇಂಟೆನೆನ್ಸ್ ಚೆನ್ನಾಗಿದೆ. ಓಪನ್ ಕಿಚನ್ ತರಾನೇ ಓಪನ್ ಕಿಚನ್ ತರ ಜನಗಳು ಬಂದು ನೋಡಿದ್ರು ಪರವಾಗಿಲ್ಲಪ್ಪ, ಕ್ಲೀನ್ನೆಸ್ ಇದೆ, ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇದಾರೆ, ಫುಡ್ ಚೆನ್ನಾಗಿರುತ್ತೆ ಅಂತ ಅವ್ರಿಗೊಂದು ಇಷ್ಟ ಆಗುತ್ತೆ. ಮತ್ತೆ ಇವರು ಪೃಥ್ವಿ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್, ಓಕೆನಾ, ಕೆಫೆಗೆ ಇವರು ಒಂಥರ ರೈಟ್ ಹ್ಯಾಂಡ್, ಮಿಕ್ಕಿದ್ದಾರೆ ಇವ್ರ ತಾನೇ ಕೇಳ್ಕೊಳ್ಳಿ. ನೀವು ಚೇಂಜ್ ಮಾಡ್ತಾ ಇದ್ರಿ, ನಿಮ್ಗೆ ಏನಿದ್ರು ಏನಕ್ಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್? ನಾನು ಫಸ್ಟ್ ಹೈಟಲ್ ಶೆಫ್ ಆಗಿದೆ, ಓಕೆ, ಹೈಯರ್ ಸೆಂಟ್ರಿಕಲ್ ಶೆಫ್ ಆಗಿದೆ. ಓಕೆ, ಅಲ್ಲಿ 3 years ವರ್ಕ್ ಮಾಡಿದ್ದೀನಿ. ಸೊ ಇವಾಗ ಜನವರಿ ಇವರು ಓಪನ್ ಅಂತ ಹೇಳಿದ್ರು, ಜಸ್ಟ್ ಸ್ಟಾರ್ಟೆಡ್ ವರ್ಕಿಂಗ್ ಮಾಡಿ ಇವಾಗ ಓಪನ್ ಆಗಿದೆ. ಜಸ್ಟ್ ಕಾಂಟಿನೆಂಟಲ್ ಚೇಂಜಸ್ ಇವಾಗ ಅಂಡ್ ಬರ್ತಾ ಆಗಸ್ಟ್ ಇಂದ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಅಂಡ್ ಇಂಡಿಯನ್ ಕ್ವಿಸಿನ್. ಓಕೆ. ಸೊ ಬ್ರೋ, ನೀವು ಇದನ್ನೆಲ್ಲ ಸೆಟಪ್ ಮಾಡೋದಕ್ಕೆ ಎಷ್ಟು ನಿಮ್ಗೆ ಒಂದು ಟೈಮ್ ಹಿಡಿತು? ಟೈಮ್ 30 days. 30 days ಜಾಸ್ತಿ ಆಗಿದೆ, 2 months ಇಂದ ಪಾಪ ಮಾಡಿ. ಸೊ ಇವಾಗ ಇದಕ್ಕೆ ಏನಂತಾರೆ ಇನ್ಸ್ಟ್ರೂಮೆಂಟ್ಸ್, ಎಕ್ವಿಪ್ಮೆಂಟ್ಸ್. ಓಕೆ, ಎಕ್ವಿಪ್ಮೆಂಟ್ಸ್ ಎಲ್ಲ ನಿಮ್ಗೆಲ್ಲ ಐಡಿಯಾ ಆಯ್ತಾ ಮುಂಚೆನೆ ಎಲ್ಲಿ ತಗೋಬೇಕು ಅದ್ರ ಬಗ್ಗೆ? ಬೇಸಿಕಲಿ ನಾವು ಓದಿರೋದೇ DCA ಅಂತ ಮಾಡ್ಕೊಂಡಿರೋದು. DCA, ಡಿಗ್ರಿ ಇನ್ ಕಲಿನರಿ ಆರ್ಟ್ಸ್ ಅಂತ. ಓಕೆ, ಕಲಿನರಿ ಆರ್ಟ್ಸ್. ಓಕೆ. ಸೊ ಬೇಸಿಕಲಿ ಶೆಫ್ ಹೇಳ್ಕೊಡ್ತಾರೆ ಅಂಡ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತಾರೆ. ಓಕೆ. ಸೊ ಬೇಸಿಕಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಎವ್ರಿಥಿಂಗ್ A to Z, ಕಿಚನ್ ಏನೇನು ರನ್ ಆಗೋದಕ್ಕೆ ಏನಾಗಬೇಕು ಎಲ್ಲ ಟೀಚರ್ಸ್. ಓಕೆ, ಅಂದ್ರೆ ನಿಮ್ಗೆ ಇದೆಲ್ಲ ಎಲ್ಲಿ ತಗೋಬೇಕಂತ ಐಡಿಯಾ ಆಯ್ತಾ? ಆಯ್ತು. ಓಕೆ. ಸೊ ಎಕ್ವಿಪ್ಮೆಂಟ್ಸ್ ಎಲ್ಲ ಹೈದರಾಬಾದ್ ಇಂದ ಬಂದಿರೋದು. ಓಕೆ, ಅಲ್ಲಿ ಗೊತ್ತಿರೋ ಇದ್ದಾರೆ ಮ್ಯಾನುಫ್ಯಾಕ್ಚರ್, ಇದು ಬ್ರಾಂಡೆಡ್ ಏನು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಮ್ಯಾನುಫ್ಯಾಕ್ಚರ್ ಮಾಡೋ ಅವ್ರನ್ನ ಆರ್ಡರ್ ಮಾಡಿ ತಿಳಿಸ್ಕೊಡ್ತಾರೆ. ಓಕೆ. ಇದು ಏನ್ ಪ್ರೈಸ್ ಆಗಿದೆ ಇದು? ಪ್ರೈಸ್ ಎಲ್ಲ ಇರುತ್ತಾ? ನಾನು ಇದನ್ನ ಮೇನ್ ಪರ್ಪಸ್ ಬಂದ್ಬಿಟ್ಟು ಒಂದು ಹೆಂಗ್ ಆಂಟರ್ಪ್ರಿನರ್ ಯಾರು ಏನು ಐಡಿಯಾ ಇಲ್ದಿರೋರು ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಟಿವ್ ಆಗಿ ಒಂದು ಅವ್ರಿಗೊಂದು ನಾಲೆಜ್ ಇರ್ಲಿ, ಒಂದು ಐಡಿಯಾ ಬರುತ್ತೆ ಅವ್ರಿಗೆ ಸ್ಟಾರ್ಟ್ ಮಾಡ್ಬೇಕಾದಾಗ. ಏನೋ ಒಂದು ಇದಕ್ಕೆ ಫ್ರೈಯರ್ ಒಂದು ಬೇರೆ ಕಡೆ ಯಾರೋ ಒಂದು ಅದಂಶ ಇರುತ್ತೆ, ಒಂದು 10-15,000 ಎಲ್ಲ ಬರುತ್ತೆ ಅಂತ. ಆದ್ರೆ ಇನ್ ರಿಯಾಲಿಟಿ ಎಷ್ಟು ಬೀಳತ್ತೆ ಇದೆಲ್ಲ ಪ್ರೈಸ್ ಅಂತ? 20 to 25. ಇದು 20 to 25. ಲೀಟರ್ಸ್ 8+8 ಇದು. ಓಕೆ. 25. ಸೊ ಇದ್ರಲ್ಲಿ ಏನ್ ಬೇಕಾದ್ರೂ ಫ್ರೈ ಮಾಡ್ಬೋದು. ಓಕೆ. ಸೊ ಇದು 25,000 ಇದು. ಓಕೆ, ಬೇರೆ ಸೆಟಪ್ಸ್ ಎಲ್ಲ ಏನ್ ಕಾಸ್ಟ್ ಬಿತ್ತು, ಆಮೇಲೆ ಏನ್ ಚಾಲೆಂಜ್ ಫೇಸ್ ಮಾಡಿದ್ರು? ಓಕೆ. ಕಿಚನ್ ಎಕ್ವಿಪ್ಮೆಂಟ್ ಮತ್ತೆ ತೋರಿಸಿ ಹಾಗೆ ಟೋಟಲ್ ಸರಿ. ಕಿಚನ್ ಎಕ್ವಿಪ್ಮೆಂಟ್ಸ್ 3 ಆಯ್ತು. ಓಕೆ. ಇದೇನು ಫ್ರಿಜ್ ಅಂತ ಇದೆ. ಚಿಲ್ಲರ್ ಡಬಲ್ ಡೋರ್ ಚಿಲ್ಲರ್. ಓಕೆ. ಇದಕ್ಕೆ 75,000. ಓಕೆ. ಸೊ ನಿಮ್ಮಲ್ಲಿ ಆಮೇಲೆ ಎಷ್ಟು ಜನ ಶೆಫ್ ಇದ್ದಾರೆ? ಶೆಫ್ ಬಂದ್ಬಿಟ್ಟು 6 members ಇದ್ದಾರೆ. 2 head chef, 2 helpers. ಓಕೆ. ಎಷ್ಟು? 2 head chef, Okay. 2 helpers. Okay. ಆಮೇಲೆ ಮಾಕ್ಟೇಲ್ಸ್ ಅದೆಲ್ಲ ಮಾಡೋದು ಅವರಿಬ್ರು. ಶೆಫ್ ಮಾತ್ರ 4 ಜನ ಇದ್ದಾರೆ. 4 ಜನ. ಬ್ರೋ, ಎಲ್ಲರೂ ಬಂದು ನಮ್ಮ ಕೆಫೆನಲ್ಲಿ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಟೇಸ್ಟ್ ಗೊತ್ತಾಯ್ತು ಅಂತ ಹೇಳಿದ್ರೆ ಮತ್ತೆ ನಮ್ಮ ಕೆಫೆ ನೀವು ಮತ್ತೆ ಇಲ್ಲೇ ಬೇಕು ಇಲ್ಲೇ ತಿನ್ಬೇಕು ಅಂತ ನೀವು 100% ಬರ್ತೀರಾ ಅಂತ ಒಪ್ಪಿದೆ. ಬಟ್ ನಮ್ದು ಚೈನೀಸ್ ಕಾಂಟಿನೆಂಟಲ್ ಮೆನು ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಲೊಕೇಶನ್ ಅದೇ ತರ ಇದೆ, ಕಾಲೇಜ್ ಹತ್ರ ಇದೆ, PS ಕಾಲೇಜ್ ಇದೆ, ಮತ್ತೆ PGs ಜಾಸ್ತಿ ಇದೆ, ಮತ್ತೆ ಕಮರ್ಷಿಯಲ್ ಜಾಸ್ತಿ ಇದೆ. ಆಫ್ಟರ್ 5 o'clock ಆದ್ಮೇಲೆ ಇದೊಂಥರ ಫುಡ್ ಸ್ಟ್ರೀಟ್ ತರ ಈ ರೋಡ್ ಆಗ್ಬಿಡುತ್ತೆ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಇದು ಬಂದು ಶ್ರೀನಿವಾಸ್ ನಗರ ಬ್ಯಾಂಕ್ ಕಾಲೋನಿ ಬರುತ್ತೆ, ಬನಶಂಕರಿ ಫಸ್ಟ್ ಸ್ಟೇಜ್, ನಿಯರೆಸ್ಟ್ PS ಕಾಲೇಜ್. ಓಕೆ. ಸೊ ಡೆಫಿನೆಟ್ಲಿ ವಿಸಿಟ್ ಮಾಡ್ತಾರೆ, ಎಲ್ಲ ವ್ಯೂವರ್ಸ್ ನ ಹೇಳ್ತೀರಿ ಬರ್ತಾರೆ. ಖಂಡಿತ ಬ್ರೋ, ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಬೇಕು. ಖಂಡಿತ. ಆಲ್ಮೋಸ್ಟ್ ನಿಮ್ ಸಪೋರ್ಟ್ ಗಿಂತ ನೀವು ಅಷ್ಟು ಒಂದ್ಸಲ ಟೇಸ್ಟ್ ಮಾಡಿ, ನಮ್ ಟೇಸ್ಟ್ ಏನಿದೆ ಅಂತ ನೋಡ್ಬಿಟ್ಟು ನೀವು ನಿಮ್ಮ ಒಪಿನಿಯನ್ ಹೇಳಿ. Okay. ಎಲ್ಲರೂ ಇಷ್ಟ ಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಕೆಫೆಗೆ ಒಂದ್ಸಲ ವಿಸಿಟ್ ಮಾಡಿ. ಡೆಫಿನೆಟ್ಲಿ. ಸೊ ಗೈಸ್, ಇದಾಗಿದ್ದು ಒಂದು ಇಂಡಿಯನ್ ಯಂಗ್ ಆಂಟರ್ಪ್ರಿನರ್ ಒಂದು ರೆಸ್ಟೋರೆಂಟ್ ಓನರ್ ಮಾತಾಡಿದ್ದಾರೆ. ಸೊ ಎಲ್ಲರೂ ವಿಸಿಟ್ ಮಾಡಿ, PS ಕಾಲೇಜ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಎಲ್ಲ ವಿಸಿಟ್ ಮಾಡಿ. ಎಲ್ಲರೂ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ ಕೆಫೆಗೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. Thank you.